ನೋಡಿ, ಇನ್ನು ಈ ಪ್ರಕರಣ ಸೇಮ್ ಉದಯಗಿರಿ ಗಲಾಟೆ ಆಗೋದಕ್ಕೆ ಮೂಲ ಕಾರಣ ಆ ಸತೀಶ್ ಅನ್ನೋ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ನಲ್ಲ ಅದು. ಈಗ ಇವತ್ತು ಆರೋಪಿ ಸತೀಶ್ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ವಿವಾದಿತ ಪೋಸ್ಟ್ ಮಾಡಿದ್ದ ಈ ಆರೋಪಿ ಶನಿವಾರನೇ ವಾದ ಮಂಡನೆ ಆಗಿತ್ತು. ಸರ್ಕಾರಿ ಅಭಿಯೋಜಕರು ಮಾಡಿದ್ರು, ಇನ್ನಷ್ಟು ವಾದ ಮಂಡನೆಗೆ ಕಾಲಾವಕಾಶ ಕೇಳಿದ್ರು. ಹಾಗಾಗಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿತ್ತು ಎರಡನೇ ಅಪರ ಸಿವಿಲ್ ಕೋರ್ಟ್ ಮೈಸೂರಿನಲ್ಲಿ. ಆಮೇಲೆ ಆ ಪೋಸ್ಟ್ನಲ್ಲಿನ ಉರ್ದು ಬರಹಗಳಿತ್ತಲ್ಲ, ಆ ಉರ್ದು ಪದಗಳ ಭಾಷಾಂತರಕ್ಕೆ ಕೂಡ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಏನು ಬರೆದಿದ್ದಾರೆ ನೋಡ್ರಿ ಅಲ್ಲಿ ಅಂತ. ಅದೇನು ತುಂಬ ಸುಲಭ, ಉರ್ದು ಬರೋರನ್ನ ಕರೆಸಿಬಿಟ್ಟು ಏನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಬೋದು. ಅದು ಮಾಡಿರ್ತಾರೆ. ಇವತ್ತು ಕೋರ್ಟ್ ಗಮನಕ್ಕೆ ತರ್ತಾರೆ. ಅಲ್ಲಿ ವಿವಾದಾತ್ಮಕ ಹೇಳಿಕೆ ಏನಿದೆ ಅಂತ ಗೊತ್ತಾಗಬೇಕಲ್ಲ. ಕನ್ನಡನೋ ಇಂಗ್ಲೀಷೋ ಹಿಂದಿನೋ ಆದರೆ ಯಾರು ಬೇಕಾದ್ರೂ ಮಾಡಿಬಿಡ್ತಾರೆ. ಬಟ್ ಇದು ಉರ್ದು, ತುಂಬ ಜನಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರೋದೇ ಇಲ್ಲ. ಹಾಗಾಗಿ ಭಾಷೆ ಗೊತ್ತಿರುವವರನ್ನ ಕರೆಸಿ ಅದನ್ನು ಭಾಷಾಂತರ ಮಾಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಅದನ್ನು ಮಾಡಿರ್ತಾರೆ ಇಷ್ಟೊತ್ತಿಗಾಗಲೇ. ಅದನ್ನು ಇವತ್ತು ಕೋರ್ಟ್ ಗಮನಕ್ಕೆ ತರ್ತಾರೆ. ಸತೀಶ್ಗೆ ಜಾಮೀನು ಸಿಗುತ್ತಾ ಇಲ್ವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೊತ್ತಾಗುತ್ತೆ.